ಸ್ನೇಹಿತರೆ, ರಾಜ್ಯ ಸರ್ಕಾರದ ಕಡೆಯಿಂದ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಬಂತು. ಹೌದು ಸ್ನೇಹಿತರೆ, ಪ್ರತಿ ಮಹಿಳೆಯರು ಗೃಹಲಕ್ಷ್ಮಿಯರು ಪ್ರತಿ ತಿಂಗಳ 2,000 ಹಣವನ್ನ ಏನ್ ಪಡಿತಾ ಇದ್ರು ಅದನ್ನ ಡಬಲ್ ಮಾಡುವಂತ ದಿನ ಬಂದೇ ಬಿಡ್ತು. ನಾಳೆಯಿಂದನೇ ನೋಂದಣಿ ಪ್ರಾರಂಭ. ಗೃಹಲಕ್ಷ್ಮಿಯರ ಹಣ ಡಬಲ್. ಹೌದು ಸ್ನೇಹಿತರೆ, ನಿಮಗೆ ಹೇಳಿದ್ದೆ ರಾಜ್ಯ ಸರ್ಕಾರದ ಕಡೆಯಿಂದ ಇಂಥದೊಂದು ಸ್ಕೀಮ್ ಜಾರಿ ಆಗ್ತಾ ಇದೆ. ನೋಂದಣಿ ಪ್ರಾರಂಭ ಆದ್ಮೇಲೆ ನಿಮ್ಗೆ ತಿಳಿಸ್ತಂತ ಹೇಳಿದ್ದೆ. ಈಗ ಅದೇ ಪ್ರಕಾರ ಗೃಹಲಕ್ಷ್ಮಿಯರ 2,000 ಹಣ ಡಬಲ್ ಮಾಡುವಂತ ದಿನ ಬಂದೇ ಬಿಡ್ತು. ನೀವು ಕೂಡಲೇ ನೋಂದಣಿಯನ್ನ ಮಾಡಿಕೊಂಡ್ರೆ ನಿಮ್ಮ ಹಣ ಡಬಲ್ ಡಬಲ್ ಡಬಲ್. ಹೌದು ಸ್ನೇಹಿತರೆ, 2,000 ಬದಲು 4,000, 4,000 ಬದಲು 8,000 ನಿಮ್ಮ ಖಾತೆಗಳಲ್ಲಿ. ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರ್ಬೋದು, ಏನು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಗೃಹಲಕ್ಷ್ಮಿ ಯೋಜನೆ ಮೂಲಕ ಪ್ರತಿ ಮಹಿಳೆಯರಿಗೆ 2,000 ಹಣವನ್ನ ಕೊಡ್ತಾ ಇತ್ತು. ನಂತರ ಅದಾದ ನಂತರ ರಾಜ್ಯ ಸರ್ಕಾರ ಒಂದು ರೀತಿ ಆಲೋಚನೆ ಮಾಡಿತು, ಈ ಒಂದು ಹಣವನ್ನ ಮಹಿಳೆಯರು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಿಕೊಳ್ತಾ ಇಲ್ಲ, ಇದನ್ನ ಡಬಲ್ ಮಾಡೋಕೆ ಒಂದು ಸ್ಕೀಮ್ ಅನ್ನ ಜಾರಿಗೆ ತರ್ತು ಅಂತ ಹೇಳಿತ್ತು. ಅದೇ ಪ್ರಕಾರ ಈಗ ನೋಂದಣಿ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಸ್ನೇಹಿತರೆ, ನಿಮ್ಮ ಹಣ ಮಹಿಳೆಯರು ಯಾರು ಈ 2,000 ಹಣವನ್ನ ಪ್ರತಿ ತಿಂಗಳ ಸೇವ್ ಮಾಡಿ ಡಬಲ್ ಮಾಡ್ಬೇಕಂತ ಇದ್ರ ನೀವು ಕೂಡಲೇ ಈ ಕೆಲಸವನ್ನ ಮಾಡ್ಬೇಕಾಗುತ್ತೆ. ಹಾಗಾದ್ರೆ ಈ ಒಂದು ಹಣವನ್ನ ಡಬಲ್ ಮಾಡೋದಕ್ಕೆ ನೋಂದಣಿ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ, ಯಾವಾಗಲಿಂದ ಪ್ರಾರಂಭ ಆಗುತ್ತೆ, ಕಂಪ್ಲೀಟ್ ಆದಂತ ಮಾಹಿತಿ ರಾಜ್ಯ ಸರ್ಕಾರ ಕೊಟ್ಟಿರುವಂತದ್ದು. ಹಾಗಾದ್ರೆ ಬನ್ನಿ, ಮಹಿಳೆಯರು ನಿಮ್ಮ ಹಣವನ್ನ ಡಬಲ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು, ರಾಜ್ಯ ಸರ್ಕಾರದ ಹೊಸ ಅಪ್ಡೇಟ್ ನಲ್ಲಿ ಈ ಒಂದು ಹಣ ಡಬಲ್ ಮಾಡುವಂತ ವಿಚಾರಕ್ಕೆ ಸಂಬಂಧಿಸಿದಂತೆ ಏನೆಲ್ಲ ಮಾಹಿತಿ ಕೊಟ್ಟಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ. ಪ್ರತಿಯೊಬ್ಬ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು, ಗೃಹಲಕ್ಷ್ಮಿ ಯೋಜನೆಯ ಹಣ ಪಡಿತಿದ್ದಂಥವ್ರು ಈ ಒಂದು ಮಾಹಿತಿಯನ್ನ ನೋಡ್ಲೇಬೇಕು. ಯಾಕಂದ್ರೆ ನಿಮ್ಮ ಹಣ ಡಬಲ್ ಮಾಡ್ಬೇಕಾದ್ರೆ ಇದೊಂದು ಸುವರ್ಣ ಅವಕಾಶ. ಈ ಒಂದು ಅವಕಾಶವನ್ನ ಮಿಸ್ ಮಾಡ್ಕೊಳ್ಬೇಡಿ. ಹಾಗಾದ್ರೆ ಬನ್ನಿ, ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ. ವಿಡಿಯೋ ಪೂರ್ತಿಯಾಗಿ ನೋಡಿ, ವಿಡಿಯೋಕ್ಕೆ ಒಂದು ಲೈಕ್ ಅನ್ನ ಕೊಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಅನ್ನ ಮಾಡಿ. ಹೌದು ಸ್ನೇಹಿತರೆ, ಇದಕ್ಕಿಂತ ಮುಂಚಿತವಾಗಿ ನಾನು ನಿಮ್ಗೆ ಈ ಒಂದು ರಾಜ್ಯ ಸರ್ಕಾರದ ಸ್ಕೀಮ್ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದೆ. ಗೃಹಲಕ್ಷ್ಮಿ ಯೋಜನೆಯ ಒಂದು ಹಣ ಡಬಲ್ ಮಾಡುವಂತ ಯೋಜನೆಯನ್ನ ರಾಜ್ಯ ಸರ್ಕಾರ ಜಾರಿಗೆ ತರ್ತಾ ಇದೆ ಅಂತ ಹೇಳಿದ್ದೆ. ಅಂದ್ರೆ ಗೃಹಲಕ್ಷ್ಮಿಯರು ಯಾರು ಈ ಒಂದು ಸ್ಕೀಮ್ ಮುಖಾಂತರ ಹಣವನ್ನ ಸೇವ್ ಮಾಡ್ತಾರೆ ಅಂತವ್ರಿಗೆ ಡಬಲ್ ಹಣ ಬರುತ್ತೆ ಅಂತ ಹೇಳಿದ್ದೆ. ಆದ್ರೆ ಇದು ಪ್ರಾರಂಭ ಆದಾಗ ನಾನು ನಿಮ್ಗೆ ತಿಳಿಸ್ತಾ ಅಂತ ಹೇಳಿದ್ದೆ. ಇದೀಗ ಅಂತ ಒಂದು ಹೊಸ ಅಪ್ಡೇಟ್ ಬಂದೇ ಬಿಡ್ತು. ಹೌದು ಸ್ನೇಹಿತರೆ, ಇದು ಒಂದು ಏನು ರಾಜ್ಯ ಸರ್ಕಾರದ ಒಂದು ಗೌರ್ಮೆಂಟ್ ರಾಜ್ಯ ಸರ್ಕಾರದ ಚಿಟ್ ಫಂಡ್ ಅಂತ ಈ ಸ್ಕೀಮ್ ಹೆಸರು. ಹೌದು ಫ್ರೆಂಡ್ಸ್, ನಿಮ್ಗೆ ಚಿಟ್ ಫಂಡ್ ಅಂತ ನೀವು ಕೇಳಿರ್ತೀರಾ, ಆದ್ರೆ ಗೌರ್ಮೆಂಟಿನ ಒಂದು ಚಿಟ್ ಫಂಡ್ ಇದು. ಈ ಒಂದು ಚಿಟ್ ಫಂಡ್ ನಲ್ಲಿ ಮಹಿಳೆಯರು ಪ್ರತಿ ತಿಂಗಳ 2,000 ಹಣ ಏನ್ ಬರುತ್ತೆ ಅದರಲ್ಲಿ ಸೇವ್ ಮಾಡ್ತಾ ಹೋದ್ರೆ ಇಂತಿಷ್ಟು ತಿಂಗಳ ನಂತರ ನಿಮ್ಮ ಖಾತೆಗೆ ಅಂದ್ರೆ ಡಬಲ್ ಹಣ ಬರುತ್ತೆ. ಒಂದ್ ವೇಳೆ ನೀವು 10,000 ಜಮಾ ಮಾಡಿದೆ ಅಂತ ತಿಳ್ಕೊಳ್ಳಿ, 20,000 ಬರುತ್ತೆ. 30,000 ಜಮಾ ಮಾಡಿದ್ರೆ 60,000 ಬರುತ್ತೆ. ಈ ರೀತಿಯಾಗಿ ಈ ಒಂದು ರಾಜ್ಯ ಸರ್ಕಾರದ ಚಿಟ್ ಫಂಡ್ ಸ್ಕೀಮ್ ನಲ್ಲಿ ನಿಮ್ಮ ಹಣ ಡಬಲ್ ಆಗುತ್ತೆ. ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಏನು ಹೊಸ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ ಅಂದ್ರೆ, ನಾಳೆ ಈ ಒಂದು ರಾಜ್ಯ ಸರ್ಕಾರದ ಚಿಟ್ ಫಂಡ್ ಸ್ಕೀಮ್ ಅನ್ನ ಜಾರಿಗೆ ತರೋದಕ್ಕೆ ಒಂದು ಸಭೆಯನ್ನ ನಡೆಸ್ತಾ ಇದ್ದಾರೆ. ಅಂದ್ರೆ ಈ ಸಭೆಯಲ್ಲಿ ತೀರ್ಮಾನವನ್ನ ತೆಗೆದುಕೊಳ್ಳಲಾಗುತ್ತೆ. ನಂತರ ಮಹಿಳೆಯರು ಏನಿದ್ದಾರೆ ಈ ಒಂದು ಚಿಟ್ ಫಂಡ್ ಸ್ಕೀಮ್ ಅಲ್ಲಿ ನೀವು ಹಣವನ್ನ ಯಾವ ರೀತಿ ಹೂಡಿಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದಾರೆ. ಮತ್ತೆ ನೋಂದಣಿ ಯಾವ ರೀತಿ ಪ್ರಾರಂಭ ಮಾಡಬೇಕು, ಎಲ್ಲಿ ಪ್ರಾರಂಭ ಮಾಡಬೇಕು, ಏನ್ ಡಾಕ್ಯುಮೆಂಟ್ಗಳು ಬೇಕು ಅನ್ನೋದ್ರ ಬಗ್ಗೆ ನಾಳೆ ನಡೆಯುವಂತ ಸಭೆಯಲ್ಲಿ ಒಂದು ಫೈನಲ್ ಆದಂತ ನಿರ್ಧಾರವನ್ನ ತೆಗೆದುಕೊಳ್ತಾ ಇರುತ್ತೆ. ಸೊ ತದನಂತರ ನಾನು ನಿಮಗೆ ಆನ್ಲೈನ್ ನಲ್ಲಿ ಏನು ಈ ನೋಂದಣಿ ಮಾಡ್ಬೇಕಾ ಅಥವಾ ಬೇರೆ ಕಡೆ ಆಫ್ಲೈನ್ ನಲ್ಲಿ ನೋಂದಣಿ ಇರುತ್ತಾ ಅನ್ನೋದ್ರ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿಯನ್ನು ಕೊಡ್ತೀನಿ. ಅಂದ್ರೆ ರಾಜ್ಯ ಸರ್ಕಾರ ಇದೀಗ ಒಂದು ಹೊಸ ಅಪ್ಡೇಟ್ ಅನ್ನ ಕೊಟ್ಟಿದೆ. ನಾಳೆಲಿಂದನೇ ಅಂದ್ರೆ ನಾಳೆ ಈ ಒಂದು ತೀರ್ಮಾನವನ್ನ ನಾವು ತೆಗೆದುಕೊಳ್ತೇವೆ. ರಾಜ್ಯ ಸರ್ಕಾರದ ಗೌರ್ಮೆಂಟಿನ ಒಂದು ಚಿಟ್ ಫಂಡ್ ಅನ್ನ ಪ್ರಾರಂಭ ಮಾಡ್ತೇವೆ, ಮಹಿಳೆಯರಿಗೆ ಈ ಒಂದು ಹಣವನ್ನ ಡಬಲ್ ಮಾಡಿಕೊಡ್ತೇವೆ ಅಂತ ರಾಜ್ಯ ಸರ್ಕಾರ ಇದೀಗ ಒಂದು ಹೊಸ ಅಪ್ಡೇಟ್ ಅನ್ನ ಕೊಟ್ಟಿದೆ. ಹಾಗಾದ್ರೆ ನಾಳೆವರೆಗೆ ವೇಟ್ ಮಾಡಿ, ನಿಮ್ಗೆ ಏನು ಹೊಸ ಅಪ್ಡೇಟ್ ಏನ್ ಬರುತ್ತೆ ಅದ್ರ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿಯನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ.